ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಏನಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತ್ಯಾಮಗೊಂಡು ಚೋಳಮಂಡಲಕ್ಕೆ. ಆ ಥರ ಸುತ್ತಮುತ್ತ ಸರೌಂಡಿಂಗ್ ಏನಾದ್ರು ದೇವಸ್ಥಾನ ಇದ್ದರೆ ನೋಡಿಕೊಂಡು ಇಲ್ಲಿ ನಾನು ಮತ್ತು ನಮ್ಮಪ್ಪ 4 o'clock ಎದ್ದು ಹೂವು ಎಲ್ಲ ತೊಗೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ನಾನು ಮತ್ತು ನಮ್ಮಮ್ಮ ನಮ್ಮ ತಂಗಿ ಹೋಗ್ತಾ ಇದ್ದೀವಿ. ಇವಾಗ ಫ್ರೆಶಪ್ ಆಮೇಲೆ ಸಿಗ್ತೀನಿ. ಮನೆಗೆ ಬಂದು ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ ಗೈಸ್. ಕಾರ್ ಬುಕ್ ಮಾಡಿದ್ವಿ. ಕಾರ್ ಬಂದಮೇಲೆ ಹೋಗಬೇಕು ಗೈಸ್. ಟ್ರಾವೆಲ್ ಶಾರ್ಟ್ಸ್ ಎಲ್ಲ ನೋಡಿಸ್ತೀನಿ, ನೋಡಿ ಗೈಸ್. ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಇವಾಗ ಬಿಟ್ಟಿದ್ದೀವಿ ಗೈಸ್. ಒಂದು 6 o'clock ಆ ಥರ ಬಿಟ್ಟಿದ್ವಿ. ಸೊ ಗೈಸ್, ಇವತ್ತಿನ ಲಾಗ್ ವಾಯ್ಸ್ ಓವರ್ ನಮ್ಮ ಅಮ್ಮ ಕೊಡ್ತಾರಂತೆ. ಯಾಕಂದರೆ ನನಗೆ ಒಂದೊಂದ್ಸರಿ ದೇವಸ್ಥಾನ ಹೆಸರು ಕ್ಲೀನಾಗಿ ಬರ್ತಾ ಇದ್ದಿಲ್ಲ, ಅದಕ್ಕೆ ವಾಯ್ಸ್ ಓವರ್ ನಮ್ಮ ಅಮ್ಮ ಕೊಡ್ತಾರೆ. ನೋಡಿ, ನಮ್ಮಮ್ಮ ಲಾಗ್ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಹೋಗೋಣ. ಅಲ್ಲಿಂದ ನೆಲಮಂಗಲಿಂದ ತ್ಯಾಮಗೊಂಡ್ಲ ಅಂತ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೌಡಮ್ಮ ತಾಯಿ ಅವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಂದ ಮಾರ್ಕೆಟ್ನಿಂದ ಹೂವು ತಂದು ನಮ್ಮ ಮನೆಯವರೆಲ್ಲ ಕಟ್ಟಿಕೊಡ್ತಾ ಇದ್ದಾರೆ ದೇವಿಗೆ ಅಲಂಕಾರ ಮಾಡೋದಕ್ಕೆ. ಹೂವು ಚೆನ್ನಾಗಿತ್ತು, ಫ್ರೆಶ್ಶಾಗಿ ಅಮ್ಮನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ಮಾಡೋದು ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅಲ್ಲಿಂದ ಚೌಡಮ್ಮ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ, ಇಲ್ಲಿ ಅವ್ರ ಮನೆ ಮುಂದೆನೇ ಒಂದು ಚಿಕ್ಕ ಗುಡಿ ಇದೆ, ಕಾಳಮ್ಮ ಅಂತ. ತುಂಬ ಚೆನ್ನಾಗಿದೆ ಗುಡಿ. ಅಲ್ಲಿ ತುಂಬ ಶಕ್ತಿ ದೇವರು. ಅವರು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ರೀಚ್ ಮಾಡಬೇಕು. ಪೂಜೆ ನಡೀತಾ ಇದೆ. Guys, next location. ಅಲ್ಲೇ ಹತ್ತಿರದಲ್ಲಿ ಒಂದು 12 kilometers ಹತ್ರ ಶ್ರೀ ಬೈಲಾಂಜನೇಯ ದೇವಸ್ಥಾನ ಇತ್ತು, ಆಂಜನೇಯ ಟೆಂಪಲು.
ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಂಜನೇಯದು ಬೈಲಾಂಜನೇಯ ಟೆಂಪಲ್ ಅಂದ್ಬಿಟ್ಟು ದೇವಸ್ಥಾನ ಹೋಟ್ಲ. ಅದ್ರ ಬ್ಯಾಕ್ ಸೈಡೇ ಬೈಲಾಂಜನೇಯ ದೇವಸ್ಥಾನ ಹತ್ರ ಹೊಸ ದೇವಸ್ಥಾನ ಕಟ್ಟವ್ರೆ. ಇಲ್ಲಿ ಇದು ಬಂದ್ಬಿಟ್ಟು ಹಳೆ ದೇವಸ್ಥಾನ, ಮರ ಐತಲ್ಲ ಅದಿಂದೆ ಅದು ಹಳೆ ದೇವಸ್ಥಾನ, ಇದು ಹೊಸ ದೇವಸ್ಥಾನ ಆಯಿತು. ಒಳಗಡೆ ನೋಡಿ ಆಂಜನೇಯ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ಬೈಲಾಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವೆಲ್ಲ ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಆದಮೇಲೆ ಗೊರವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಹೊರಗಡೆ ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಆಲ್ ಆಯ್ತು ಅಂತ ಗೊತ್ತಿಲ್ಲ, ನೋಡ್ತೀನಿ ವಿಡಿಯೋ ತಯಾರಿ. ನೆಕ್ಸ್ಟ್ ಮಧುರಾ 22 ಕಿಲೋಮೀಟರ್. ಅಲ್ಲಿಂದ ದೇವಿ ದರ್ಶನ ಮಾಡಿಕೊಂಡು ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ನಾವು ದರ್ಶನ ತುಂಬ ಚೆನ್ನಾಗಾಯಿತು. ಅಷ್ಟು ಜನ ಇರಲಿಲ್ಲ, ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಕುಂಕುಮ ತೊಡ್ಸ್ಕೊ, ಈಡ ವ್ಯೂ చూడు ఇక్కడ చిన్న అరటించుకోవట్లేదు. ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ದೇವರಾಯನ ದುರ್ಗ ಅಂತ ದೇವಸ್ಥಾನ ಬೆಟ್ಟದ ಮೇಲೆ ಇರೋದು. ನಾವು ಬೆಟ್ಟ ಹತ್ತುಕೊಂಡು ಹೋಗಿದ್ವಿ. ಅಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ನಾವು ಹೋಗ್ತಾ ಇರೋದು. ವ್ಯೂ ತುಂಬ ಚೆನ್ನಾಗಿದೆ. ಅವರು ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಹೋಗಿ ಅಂತ ಹೇಳಿದ್ರು. ನಾವು ಹೋಗೋ ಹೊತ್ತಿಗೆ ಮಧ್ಯಾಹ್ನ ಆಗೋಯ್ತು, ಬಿಸಿಲಿತ್ತು. ಆ ಬಿಸಿಲಲ್ಲೇ ಹೋದ್ವಿ. ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಅಲ್ಲಿ ಮೇಲೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ತುಂಬ ಹಳೇದು, ಪುರಾತನದು, ತುಂಬ ಚೆನ್ನಾಗಿದೆ. ಕೋತಿಗಳು ಫ್ರೆಂಡ್ಸ್, ನಮ್ಮ ಮಗಳು ನೋಡಿ ಭಯಪಟ್ಟು ಬಂದಳು ಕೋತಿಗಳು. ಅದಾದಮೇಲೆ ದರ್ಶನ ವ್ಯೂ ಎಲ್ಲ ತುಂಬ ಚೆನ್ನಾಗಾಯಿತು. ಜನನೂ ಅಷ್ಟಿರಲಿಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು, ಒಂದಷ್ಟು ದೂರ ಬೆಟ್ಟ ಅಂದರೆ ಸ್ಟೆಪ್ಸು ಹತ್ಕೊಂಡು ಹೋಗಬೇಕು. ದರ್ಶನ ಮಾಡಬೇಕಲ್ಲಿ. ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಆ ಬಿಸಿಲಲ್ಲಿ ಆದ್ರೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಒಂದು ಅರ್ಧ 3 ವೀರಾಂಜನೇಯ ಸ್ವಾಮಿ ಗುಡಿ ಇದೆ ಅಲ್ಲಿ. ಇಲ್ಲಿ ಸ್ಟಾರ್ಟಿಂಗಲ್ಲೊಂದು, ಮಧ್ಯದಲ್ಲೊಂದು, ಆಮೇಲೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆದಮೇಲೆ ಇನ್ನೊಂದು ಚಿಕ್ಕದಾಗಿ ಗುಡಿ ಇದೆ. ಇಲ್ಲಿ ಚೆನ್ನಾಗಿದೆ. ಇದು ಕಲ್ಯಾಣಿ ಥರ ಇದೆ, ಚೆನ್ನಾಗಿದೆ ವ್ಯೂ ಅಂತೂ. ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ. ನನ್ನ ಮಗಳು ಎಲ್ಲಿ ಕೂತಿರ್ತಾಳೋ ಅಲ್ಲಿ ಕೋತಿಗಳು ಬರೋ ಶುರು ಮಾಡ್ತು. ಅವಳು ಭಯಪಟ್ಟು ಬರ್ತಾಯಿದ್ಲು. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಬೆಟ್ಟ ಇಳಿದು ಅಲ್ಲಿ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನೋಡೋಣ.
ಇಲ್ಲಿ ದೇವಸ್ಥಾನ ವೀರಾಂಜನ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಪುಟ್ ಕೋತಿಗಳು ಮೂರ್ತಿತ್ತು. ತುಂಬ ಚೆನ್ನಾಗಿತ್ತು. ಅದು ಬೆಟ್ಟದ ಮೇಲಿಂದ ನೀರಿಗೆ ಡೈ ಹೊಡಿತಾ ಇತ್ತು. ಅದು ಎಷ್ಟು ಕ್ಲೀನ್ ಬ್ಯಾಲೆನ್ಸ್ ಆಗಿ ಕ್ರಾಸ್ ಆಗಿ ಹಿಂಗೆ ಹತ್ತೈತೆ ನೋಡಿಸ್ತೀನಿ ನಿಮ್ಗೆ. ನೋಡಿ ಇವಾಗ ಕ್ಲೀನಾಗಿ ಒಂದು ಚೂರು ಸ್ಲಿಪ್ ಆದರೆ ಚಿಕ್ಕ ಕೋತಿಗಳು ಗೈಸ್ ಹೆಂಗೆ ಚೆನ್ನಾಗಿ ಹತ್ತಾಯಿತು. ಅದು ಗ್ರಿಪ್ ಹೆಂಗಿರುತ್ತೆ ನೋಡಿ ಅದಕ್ಕೆ. ఏం ట్రిక్స్ యూస్ చేసుకుని వస్తున్నావు చూడు. అయ్యో అయ్యో ಎಂಟ್ರನ್ಸ್. ಸೊ ಗೈಸ್ ಈ ಮರ ನೋಡಿ ಹೆಂಗೈತೆ, ಡಿಫ್ರೆಂಟ್ ಆಗೈತೆ. ಮರ ಮೇಲೆ ಫ್ಲವರ್ ಐತೆ ನೋಡಿ ಕ್ಲೀನಾಗಿ. ಕೆಳಗೆ ಬಂದುಬಿಟ್ಟು ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಬೆಟ್ಟ ಇಳ್ಕೊಂಡು ಅಲ್ಲಿ ಕಾರಲ್ಲಿ ಮುಂದೆ ಸ್ವಲ್ಪ ಮುಂದಕ್ಕೆ ಹೋದರೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮಾಡಬೇಕು. ಬಿಸಿಲು ತುಂಬಾ ಇತ್ತು ಫ್ರೆಂಡ್ಸ್. ಅಲ್ಲಿ ದೇವಸ್ಥಾನ ಅಂತೂ ತುಂಬ ಹಳೆಯದು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ಆದ್ರೂ ಸ್ವಲ್ಪ ತೆಗೆದಿದ್ದಾನೆ ನನ್ನ ಮಗ. ನೋಡಿ ಇಲ್ಲಿ ಕೈಕಾಲು ತೊಳೆಯೋಣ ಅಂತ ಹೋದ್ವಿ. ಅಲ್ಲಿ ಪುಟ್ಟು ಕೋತಿ ಪಾಪ ಅದಕ್ಕೆ ನೀರ್ದಾಗೋಯ್ತು, ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಆವಾಗ ನಮ್ಮ ಮನೆಯವರು ನೀರು ಕುಡಿಸ್ತಾ ಇದ್ದಾರೆ ನೋಡಿ. ಅದು ನೋಡೋಕ್ಕೆ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಮಾಡಿದ್ವಿ. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು. ನೀವು ನೋಡಿ ಫ್ರೆಂಡ್ಸ್, ನೀವು ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆಯ ದೇವಸ್ಥಾನ. ನಾವು ಬೆಳಗ್ಗೆ ಬಿಟ್ಟಿರೋದು 4 ಗಂಟೆಗೆಲ್ಲ ಮನೆಗೆ ಸೇರಿಕೊಂಡ್ವಿ. ಚೆನ್ನಾಗಿದೆ ದೇವಸ್ಥಾನ, ದರ್ಶನ ಪ್ಲೇಸ್ ಎಲ್ಲ ನೋಡಿ ಫ್ರೆಂಡ್ಸ್. ಬಾಯ್. ಓಕೆ ಗೈಸ್, ಫುಲ್ಲು ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಕ್ಲೀನಾಗಿ. ಓಕೆ ಗೈಸ್, ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್. ಪಿಕ್ಸ್ ಎಲ್ಲ ದೇವಸ್ಥಾನದೆಲ್ಲ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಗೈಸ್.